ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಮೆಜಾನ್ ಕಾಡು ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ದಟ್ಟ ಮರಗಳು, ಕ್ರೂರ ಪ್ರಾಣಿಗಳು ಮತ್ತು ಮಾನವ ಸಂಪರ್ಕವಿಲ್ಲದ ನಿಗೂಢ ಜಗತ್ತು. ಆದರೆ ಕಳೆದ 100 ವರ್ಷಗಳಿಂದ ವಿಜ್ಞಾನಿಗಳು ನಂಬಿದ್ದ ಈ ಕಲ್ಪನೆ ಈಗ ಸಂಪೂರ್ಣವಾಗಿ ಬದಲಾಗಿದೆ. 1925ರಲ್ಲಿ ಪರ್ಸಿ ಫಾಸೆಟ್ ಎಂಬ ಬ್ರಿಟಿಷ್ ಪರಿಶೋಧಕ ತನ್ನ ಮಗನೊಂದಿಗೆ ಝೆಡ್ ಎಂಬ ರಹಸ್ಯ ನಗರ ಹುಡುಕಲು ಕಾಡಿಗೆ ಹೋಗಿ ಎಂದಿಗೂ ಮರಳಿ ಬರಲಿಲ್ಲ. ಅಂದಿನಿಂದ ಝೆಡ್ ನಗರ ಕೇವಲ ಒಂದು ಪುರಾಣ ಅಥವಾ ಕಥೆಯಾಗಿ ಉಳಿದುಕೊಂಡಿತ್ತು. ಅಮೆಜಾನ್ನ ಮಣ್ಣು ಕೃಷಿಗೆ ಯೋಗ್ಯವಲ್ಲ, ಅಲ್ಲಿ ದೊಡ್ಡ ನಾಗರಿಕತೆಗಳು ಇರಲು ಸಾಧ್ಯವೇ ಇಲ್ಲ ಎಂದು ಜಗತ್ತು ನಂಬಿತ್ತು. ಆದರೆ ಇತ್ತೀಚಿನ ತಂತ್ರಜ್ಞಾನ ಈ ನಂಬಿಕೆಯನ್ನು ಧೂಳಿಪಟ ಮಾಡಿದೆ. ವಿಜ್ಞಾನಿಗಳು ಬಳಸಿದ ಆ ಅದ್ಭುತ ತಂತ್ರಜ್ಞಾನವೇ ಲಿಡಾರ್ ಅಂದ್ರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಇದು ಮಾನವ ಅಥವಾ ಡ್ರೋನ್ಗಳಿಗೆ ಅಳವಡಿಸಲಾದ ಒಂದು ವಿಶೇಷ ಲೇಸರ್ ವ್ಯವಸ್ಥೆ. ಇದು ಲಕ್ಷಾಂತರ ಲೇಸರ್ ಕಿರಣಗಳನ್ನು ಕಾಡಿನ ಮೇಲೆ ಹರಿಸುತ್ತದೆ. ಈ ಕಿರಣಗಳು ಮರಗಳ ಎಲೆಗಳನ್ನು ಭೇದಿಸಿ ನೆಲವನ್ನು ತಲುಪುತ್ತವೆ. ಮರಗಳನ್ನು ಡಿಜಿಟಲ್ ಆಗಿ ತೆಗೆದು ಹಾಕಿದಾಗ ಅಮೆಜಾನ್ ನೆಲದ ನಿಜ ರೂಪ ನಿಮಗೆ ಕಾಣಿಸುತ್ತದೆ. ಆ ದಟ್ಟ ಅರಣ್ಯದ ಅಡಿಯಲ್ಲಿ ಅಡಗಿದ್ದು ಒಂದು ಅಪ್ರತಿಮ ನಾಗರಿಕತೆ. ಬೊಲಿವಿಯಾದ ಲಾನೋಸ್ ಡಿ ಮೊಹೋಸ್ ಪ್ರದೇಶದಲ್ಲಿ ಈ ಪತ್ತೆ ನಡೆದಿದೆ. ಇಲ್ಲಿ 500ರಿಂದ 1400 ಸಿಇ ಅವಧಿಯಲ್ಲಿ ಕಸಾರಾಬೆ ಎಂಬ ಸಂಸ್ಕೃತಿ ಜೀವಿಸಿತ್ತು. ಇದು ಕೇವಲ ಒಂದೆರಡು ಗುಡಿಸಲುಗಳಲ್ಲ, ಬೃಹತ್ ನಗರಗಳ ಜಾಲವಾಗಿತ್ತು. ಅಲ್ಲಿನ ಅತಿದೊಡ್ಡ ನಗರ ಸುಮಾರು 200 ಚದರ ಮೈಲಿಗಳಷ್ಟು ಹರಡಿತ್ತು. ಇದು ಅಮೆರಿಕ ಅಟ್ಲಾಂಟಾ ನಗರದ ಗಾತ್ರಕ್ಕೆ ಸಮವಾಗಿತ್ತು. ಅಲ್ಲಿ 65 ಅಡಿ ಎತ್ತರದ ಭವ್ಯ ಪಿರಮಿಡ್ಗಳಿವೆ. ಧಾರ್ಮಿಕ ವಿಧಿಗಳನ್ನು ನಡೆಸುವ ಯು ಆಕಾರದ ವೇದಿಕೆಗಳಿವೆ. ಇವೆಲ್ಲವನ್ನು ಸಂಪರ್ಕಿಸುವ ಸಾವಿರಾರು ಮೈಲಿಗಳ ಕಾಲುವೆಗಳಿವೆ. ಇವುಗಳನ್ನು ನಿರ್ಮಿಸಲು ಅಂದು ಲಕ್ಷಾಂತರ ಜನ ಕೆಲಸ ಮಾಡಿರಬೇಕು. ಅಲ್ಲಿನ ಇಂಜಿನಿಯರಿಂಗ್ ಕೌಶಲ್ಯ ಆಧುನಿಕ ವಿಜ್ಞಾನಕ್ಕೂ ಅಚ್ಚರಿ ತಂದಿದೆ. ಇಷ್ಟು ದೊಡ್ಡ ಜನಸಂಖ್ಯೆಗೆ ಆಹಾರ ಎಲ್ಲಿಂದ ಬರುತ್ತಿತ್ತು? ಅದಕ್ಕೆ ಅವರು ಕಂಡುಕೊಂಡ ದಾರಿ ಅಮೆಜಾನ್ ಡಾರ್ಕ್ ಅರ್ತ್ ಅಥವಾ ಕಪ್ಪು ಮಣ್ಣು. ಇಂಗಾಲ, ಮೂಳೆ ಮತ್ತು ತ್ಯಾಜ್ಯಗಳನ್ನು ಬೆರೆಸಿ ಅವರು ಫಲವತ್ತಾದ ಮಣ್ಣನ್ನು ಸೃಷ್ಟಿಸಿದರು. ಈ ತಂತ್ರಜ್ಞಾನದಿಂದ ಕಾಡಿನ ಬಂಜರು ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಬದಲಿಸಿದರು. ಮಳೆಗಾಲದಲ್ಲಿ ಕಾಡು ಮುಳುಗಡೆಯಾಗದಂತೆ ಕಾಲುವೆಗಳನ್ನು ನಿರ್ಮಿಸಿದರು. ಪ್ರಕೃತಿಯನ್ನು ಅವರು ಎದುರಿಸಲಿಲ್ಲ, ಬದಲಾಗಿ ಅದನ್ನು ತಮಗೆ ಅನುಗುಣವಾಗಿ ಮರುರೂಪಿಸಿದರು. ಈಕ್ವೆಡಾರ್ನ ಉಪನೋ ಕಣಿವೆಯಲ್ಲೂ ಇದೇ ರೀತಿ ನಗರಗಳ ಜಾಲವಿದೆ. ಕೊಲಂಬಿಯಾ, ಪೆರು ಮತ್ತು ಬ್ರೆಜಿಲ್ನಲ್ಲೂ ಇಂತಹ ಅವಶೇಷಗಳು ಪತ್ತೆಯಾಗಿವೆ. ಅಂದರೆ ಅಮೆಜಾನ್ ಎನ್ನುವುದು ಖಾಲಿ ಕಾಡಾಗಿರಲಿಲ್ಲ, ಅದು ಒಂದು ದಟ್ಟ ಜನವಸತಿಯುಳ್ಳ ಅಭಿವೃದ್ಧ ಹೊಂದಿದ ತಾಣವಾಗಿತ್ತು. ಜನರು ಅಲ್ಲಿ ಸುಸಜ್ಜಿತವಾದ ರಸ್ತೆಗಳನ್ನು ನಿರ್ಮಿಸಿದ್ದರು. ಪ್ರತಿ ನಗರವು ಒಂದು ಸುಂದರ ಯೋಜನೆಯ ಭಾಗವಾಗಿತ್ತು. ವಾಸ್ತುಶಿಲ್ಪದಲ್ಲಿ ಅವರು ಅಂದಿನ ಇತರ ನಾಗರಿಕರಿಗೆ ಸರಿಸಾಟಿಯಾಗಿದ್ದರು. ಆದರೆ ಇಷ್ಟೆಲ್ಲ ಸೌಲಭ್ಯ ಇದ್ದ ಆ ನಾಗರಿಕತೆ ಹೇಗೆ ಮಾಯವಾಯಿತು? ಇದು ಇಂದಿಗೂ ವಿಜ್ಞಾನಿಗಳಿಗೆ ದೊಡ್ಡ ಪ್ರಶ್ನೆಯಾಗಿದೆ. ಹವಾಮಾನ ಬದಲಾವಣೆ ಇದಕ್ಕೆ ಕಾರಣವಾಗಿರಬಹುದು, ಅಥವಾ ಆಂತರಿಕ ಯುದ್ಧಗಳು ಸಂಭವಿಸಿರಬಹುದು. ವ್ಯಾಪಾರ ಸಂಪರ್ಕಗಳ ಕಡಿತವೂ ಒಂದು ಕಾರಣ ಇರಬಹುದು. ಬಹುಶಃ ಇವೆಲ್ಲವೂ ಒಟ್ಟಾಗಿ ಆ ಸಾಮ್ರಾಜ್ಯವನ್ನು ನಾಶಪಡಿಸಿರಬಹುದು. ಫಾಸೆಟ್ ಹುಡುಕುತ್ತಿದ್ದ ಝೆಡ್ ನಗರ ಬಹುಶಃ ಇದೇ ಆಗಿರಬಹುದು. ಆದರೆ ಅವರು ಹುಡುಕಿದ್ದಕ್ಕಿಂತ ದೊಡ್ಡ ವಿಷಯವನ್ನೇ ಜಗತ್ತು ಕಂಡುಕೊಂಡಿದೆ. ಅಮೆಜಾನ್ನ ಸತ್ಯ ಇತಿಹಾಸ ಈಗ ಮರುಬಯಲಾಗುತ್ತಿದೆ. ನಾವು ಇತಿಹಾಸವನ್ನು ನೋಡುವ ದೃಷ್ಟಿಕೋನ ಈಗ ಬದಲಾಗಬೇಕು. ನಮ್ಮ ಪೂರ್ವಜರು ಪರಿಸರದೊಂದಿಗೆ ಎಷ್ಟು ಹೊಂದಿಕೊಂಡು ಬದುಕುತ್ತಿದ್ದರು ಎನ್ನುವುದಕ್ಕೆ ಇದು ಸಾಕ್ಷಿ. ವಿಜ್ಞಾನಿಗಳು ಈಗ ಈ ಕಾಡಿನಲ್ಲಿ ಕಷ್ಟಪಟ್ಟು ಪಾದಯಾತ್ರೆ ಮಾಡುತ್ತಿದ್ದಾರೆ. 115 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಅವರು ಸಂಶೋಧನೆ ನಡೆಸುತ್ತಿದ್ದಾರೆ. ಪಿರಾನ್ಗಳನ್ನು ಕೈಯಿಂದ ಹಿಡಿದು ತಿನ್ನುವಂತಹ ಪರಿಸ್ಥಿತಿ ಅಲ್ಲಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಅವರು ಅಲ್ಲಿನ ಪುರಾತನ ಕಾಲುವೆಗಳನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಕೇವಲ ತಂತ್ರಜ್ಞಾನವಷ್ಟೇ ಅಲ್ಲ, ದೈಹಿಕ ಶ್ರಮವೂ ಮುಖ್ಯವಾಗಿದೆ. ಪತ್ತೆಯಾದ ಸ್ಥಳದಲ್ಲಿ ಅವರು ಸ್ಥಳೀಯರಿಗೆ ಸಹಾಯ ಮಾಡುತ್ತಿದ್ದಾರೆ. ಹಳೆಯ ಬಾವಿಗಳನ್ನು ದುರಸ್ತಿ ಮಾಡುವುದು ಅವರ ಉದ್ದೇಶವಾಗಿದೆ. ಇದು ವಿಜ್ಞಾನ ಮತ್ತು ಮಾನವೀಯತೆಯ ಅಪರೂಪದ ಸಂಗಮ. ಮುಂದಿನ ದಿನಗಳಲ್ಲಿ ಅಮೆಜಾನ್ ಕಾಡಿನ ಇನ್ನೂ ಹಲವು ರಹಸ್ಯಗಳು ಹೊರಬರಲಿವೆ. ಪ್ರತಿ ಬಾರಿ ಲಿಡಾರ್ ಸ್ಕ್ಯಾನ್ ಮಾಡಿದಾಗಲೂ ಹೊಸ ನಗರಗಳು ಸಿಗುತ್ತಿವೆ. ಈ ಕಾಡು ಸತ್ತಿಲ್ಲ, ಇದು ತನ್ನಲ್ಲಿ ಇತಿಹಾಸವನ್ನು ಅಡಗಿಸಿ ಇಟ್ಟುಕೊಂಡಿದೆ. ಮರಗಳು ಮತ್ತು ಬಳ್ಳಿಗಳು ಕೇವಲ ಮುಸುಕುಗಳಾಗಿವೆ. ಈ ಮುಸುಕನ್ನು ತೆಗೆದರೆ ಕಾಣುವುದು ಒಂದು ಅದ್ಭುತ ಸಾಮ್ರಾಜ್ಯ. ಮಾನವನ ಸೃಜನಶೀಲತೆಗೆ ಅಮೆಜಾನ್ ಕಾಡು ಸವಾಲಾಗಿರಲಿಲ್ಲ, ಬದಲಾಗಿ ಅದೊಂದು ಅವಕಾಶವಾಗಿತ್ತು. ಕಷ್ಟಕರ ಪರಿಸ್ಥಿತಿಯಲ್ಲೂ ಬದುಕುವ ಕಲೆ ಅವರಿಗೆ ತಿಳಿದಿತ್ತು. ನಾವು ಇಂದು ಆಧುನಿಕ ತಂತ್ರಜ್ಞಾನದ ಬಗ್ಗೆ ಹೆಮ್ಮೆ ಪಡುತ್ತೇವೆ, ಆದರೆ ಅವರು ತಂತ್ರಜ್ಞಾನವಿಲ್ಲದೆಯೇ ಇಂತಹ ನಗರಗಳನ್ನು ಕಟ್ಟಿದ್ದರು.
ನಮ್ಮ ಇತಿಹಾಸದ ಪುಟಗಳಲ್ಲಿ ಇಂತಹ ಎಷ್ಟೋ ಸಂಸ್ಕೃತಿಗಳು ಅಡಗಿವೆ. ಇವೆಲ್ಲವನ್ನು ಹುಡುಕುವ ಕೆಲಸ ಈಗ ನಡೆಯುತ್ತಿದೆ. ಅಮೆಜಾನ್ ಕಾಡಿನ ಪ್ರತಿಯೊಂದು ಮರದ ಹಿಂದೆಯೂ ಒಂದು ಕಥೆ ಇದೆ. ಆ ಕಥೆಯನ್ನು ಕೇಳಲು ನಾವು ಸಿದ್ಧರಾಗಬೇಕು. ಇದು ಕೇವಲ ಹಳೆಯ ಕಲ್ಲಿನ ಗೋಡೆಗಳ ಕಥೆಯಲ್ಲ, ಇದು ಮಾನವನ ಅಪಾರ ಬುದ್ಧಿವಂತಿಕೆಯ ಕಥೆ. ಮುಂದಿನ ಬಾರಿ ಅಮೆಜಾನ್ ಎಂದು ಕೇಳಿದಾಗ ಕೇವಲ ಕಾಡಿನ ಬಗ್ಗೆ ಯೋಚಿಸಬೇಡಿ, ಬದಲಾಗಿ ಅಲ್ಲಿ ನಡೆದ ಅಪ್ರತಿಮ ನಾಗರಿಕತೆಯ ಬಗ್ಗೆ ಯೋಚಿಸಿ. ಇತಿಹಾಸ ಅಂದರೆ ಬರೀ ಪುಸ್ತಕದಲ್ಲಿ ಇರುವುದು ಮಾತ್ರವಲ್ಲ, ಅದು ಭೂಮಿಯ ಅಡಿಯಲ್ಲಿ ಇಂದಿಗೂ ಜೀವಂತವಾಗಿದೆ. ಇಂತಹ ಸಂಶೋಧನೆಗಳು ನಮಗೆ ಎಚ್ಚರಿಕೆ ನೀಡುತ್ತವೆ. ನಾವು ಪ್ರಕೃತಿಯನ್ನು ನಾಶಪಡಿಸಿದರೆ ನಮ್ಮ ಅಸ್ತಿತ್ವವೇ ಇಲ್ಲವಾಗಬಹುದು, ಆದರೆ ಪರಿಸರದೊಂದಿಗೆ ಬೆರೆತರೆ ನಾವು ಸಾಮ್ರಾಜ್ಯಗಳನ್ನೇ ಕಟ್ಟಬಹುದು. ಅಮೆಜಾನ್ನ ಸತ್ಯ ಬಯಲಾಗಿದೆ, ಇನ್ನು ಉಳಿದಿರುವುದು ಅವುಗಳನ್ನು ಅರಿಯುವುದು. ಈ ಅನ್ವೇಷಣೆ ಹೀಗೆಯೇ ಮುಂದುವರಿಯಲಿ ಮತ್ತು ಹೊಸ ವಿಷಯಗಳು ಬರಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.